ಈ ವಿಡಿಯೋದಲ್ಲಿ ದಶಮಾಂಶಗಳ ಸಂಕಲನ, ದಶಮಾಂಶ ಸಂಖ್ಯೆಗಳನ್ನ ಕೂಡುವುದರ ಬಗ್ಗೆ ನೋಡೋಣ. ಇಲ್ಲಿ ಉದಾಹರಣೆಗಳ ಮೂಲಕ ಆ ದಶಮಾಂಶಗಳ ಸಂಕಲನ ಹೇಗೆ ಮಾಡೋದನ್ನ ನೋಡೋಣ. ಫಸ್ಟ್ ಉದಾಹರಣೆ ನಂಬರ್ 1, ಎಕ್ಸಾಂಪಲ್ ನಂಬರ್ 1 ನಾವು ನೋಡಿದಾಗ 5.21 ಪ್ಲಸ್ 61.35 5.21 ಪ್ಲಸ್ 61.35. ಈಗ ಈ ಸಂಖ್ಯೆನ ನಾವು ಕೊಡಬೇಕಾದ್ರೆ ಸ್ಥಾನ ಬೆಲೆಗಳ ಕಾನ್ಸೆಪ್ಟ್ ನಮಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಈಗ ಒಂದ್ರ ಕೆಳಗೆ ಒಂದು ನಾವು ನೀಟಾಗಿ ಬರ್ಕೊಳ್ಳೋಣ. ಫಸ್ಟ್ 5.21 5.21 ಒಂದು ಸಂಖ್ಯೆನ ನಾವು ಬರ್ಕೊಂಡಿದೀವಿ. ಈಗ ಇದನ್ನ ನಾವು ಹೇಗೆ ಬರ್ಕೋಬೇಕು ಅಂತ ನಾವು ನೋಡಿದಾಗ ಫಸ್ಟ್ ಬಹಳ ಸುಲಭವಾದ ವಿಧಾನ ಅಂತಂದ್ರೆ ಫಸ್ಟ್ ದಶಮಾಂಶ ಬಿಂದುಗಳಿಗೆ ದಶಮಾಂಶ ಬಿಂದುವನ್ನ ಬರ್ಕೊಳ್ಳೋಣ. ದಶಮಾಂಶ ಬಿಂದು ಕಡೆಗೆ ದಶಮಾಂಶ ಬಿಂದು ಬರ್ಕೊಂಡಾಗ ನೆಕ್ಸ್ಟ್ ದಶಮಾಂಶ ಬಿಂದು ಈ ಕಡೆ ಯಾವ ಸಂಖ್ಯೆ ಇದೆ ಅದನ್ನ ಬರ್ಕೊಳ್ಳೋಣ. ಫಸ್ಟ್ ಬಿಡಿ ಸ್ಥಾನದಲ್ಲಿ 1 ಇದೆ, ನೆಕ್ಸ್ಟ್ 10ರ ಸ್ಥಾನದಲ್ಲಿ 6 ಇದೆ. ಈ ತರ ಬರ್ಕೊಂಡ್ರೆ ನಮಗೆ ಬಹಳ ಸುಲಭ ಆಗುತ್ತೆ, ಕನ್ಫ್ಯೂಸ್ ಆಗಲ್ಲ. ನೆಕ್ಸ್ಟ್ ಬಿಂದು ಪಕ್ಕದಲ್ಲಿ ಯಾವ ಸಂಖ್ಯೆ ಇದೆ ಅದನ್ನ ಬರ್ಕೊಡೋಣ. ಫಸ್ಟ್ 3 ಇದೆ, ನೆಕ್ಸ್ಟ್ ಶತಾಂಶ ಸ್ಥಾನದಲ್ಲಿ 5 ಇದೆ. ರೈಟ್, ಈ ರೀತಿ ನಾವು ಬರ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕನ್ಫ್ಯೂಸ್ ಆಗಲ್ಲ. ಫಸ್ಟ್ ನಮಗೆ ದಶಮಾಂಶ ಬಿಂದು ಕಡೆಗೆ ದಶಮಾಂಶ ಬಿಂದು ಬರೋ ಹಾಗೆ ನಾವು ಬರ್ಕೋಬೇಕು. ಈಗ ಸಾಮಾನ್ಯವಾಗಿ ನಾವು ಕೂಡೋಣ. ಇಲ್ಲಿ ಏನಿಲ್ಲ ಅಂದ್ರೆ ಇಲ್ಲಿ ಬೇಕಾದ್ರೆ 0 ಹಾಕಬಹುದು. ನಾವು 0 ಹಾಕೊಂಡು ಕೂಡೋಣ. 5 1 6 3 2 5. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದಶಮಾಂಶ ಬಿಂದು ಕೆಳಗಡೆ ದಶಮಾಂಶ ಬಿಂದು ನಾವು ಹಾಕಬೇಕು. ಹಾಕಿ 5 1 6 6 0 6 66.56 66.56 ನಮಗೆ ಆನ್ಸರ್ ಸುಲಭವಾಗಿ ನಮಗೆ ಸಿಗುತ್ತೆ. ಇಲ್ಲಿ ನಾವು ಇಲ್ಲಿ ದಶಮಾಂಶ ಬಿಂದು ಕೆಳಗೆ ದಶಮಾಂಶ ಬಿಂದು ಬರ್ಕೊಳ್ಳೋದು ನಾವು ಮರಿಬಾರ್ದು, ಕರೆಕ್ಟ್ ಆಗಿ ಅದೇ ರೀತಿ ಬರ್ಬೇಕು. ನಾವು ಅಕಸ್ಮಾತ್ 5.25 ಹಿಂಗಿದ್ದಾಗ ನಾವು 61.35 ಈ ರೀತಿ ಏನಾದ್ರು ನಾವು ಬರ್ಕೊಂಡ್ರೆ ಅದು ತಪ್ಪಾಗುತ್ತೆ. ನಮಗೆ ಲೆಕ್ಕ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ, ಉತ್ತರ ಸರಿಯಾಗಿ ಬರೋದೇ ಇಲ್ಲ. ನೆಕ್ಸ್ಟ್ ಎರಡನೇ ಲೆಕ್ಕವನ್ನು ನಾವು ನೋಡೋದಾದ್ರೆ 4.02 ನಾನು ಆಗ್ಲೇ ಹೇಳ್ದಾಗೆ ದಶಮಾಂಶ ಬಿಂದು ಕಡೆಗೆ ದಶಮಾಂಶ ಬಿಂದು ಬರ್ಕೊಳ್ಳೋಣ. ದಶಮಾಂಶ ಬಿಂದು ಕಡೆಗೆ ದಶಮಾಂಶ ಬಿಂದು ಬರ್ಕೊಂಡಾಗ ಅದರ ಎಡಕ್ಕೆ ಯಾವ ಸಂಖ್ಯೆ ಇದೆ 0 ಬರ್ಕೊಂತೀವಿ. ಬಲಕ್ಕೆ ಎಷ್ಟು ಸಂಖ್ಯೆ ಇದಾವೆ 0 0 0 0 ನೆಕ್ಸ್ಟ್ 5 5. ಈ ರೀತಿಯಾಗಿ ನೀಟಾಗಿ ಬರ್ಕೊಳ್ಳೋದ್ರಿಂದ ಕೂಡಿಸೋದು ನಮಗೆ ಬಹಳ ಸುಲಭ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಅಂದ್ರೆ ಇಲ್ಲಿ 0 ನಾವು ಹಾಕಬಹುದು. 0 ಹಾಕೊಂಡ್ರೆ ಅದಕ್ಕೆ ಯಾವುದೇ ರೀತಿ ಬೆಲೆ ಇರಲ್ಲ. ನಮಗೆ ಬೇಕಾದ್ರೆ ಹಾಕೋಬಹುದು, ಬೇಡಾದ್ರೆ ಹಾಕೊಳ್ಳೋದು ಬೇಕಾಗಿಲ್ಲ. ಕೂಡಿಸಿದ್ರೆ 5 0 5 2 0 2 0 0 0 ಬಿಂದುಗೆ ಬಿಂದು 4 0 4. ಉತ್ತರ ಏನಪ್ಪಾ ಅಂದ್ರೆ 4.025. ಕೂಡಿಸಿದಾಗ ನಮಗೆ ಈ ತರ ಸುಲಭವಾಗಿ ಉತ್ತರ ಸಿಗುತ್ತೆ. ಒಂದ್ರ ಕಡೆ ಒಂದು ನೀಟಾಗಿ ಹಾಕೊಂಡಾಗ ನಮಗೆ ಬಹಳ ಸುಲಭವಾಗಿ ನಾವು ಕೂಡಿಸಬಹುದು ದಶಮಾಂಶ ಸಂಖ್ಯೆಗಳನ್ನ. ಇಲ್ಲಿ ನೋಡ್ರಿ, ಮೂರನೇ ಎಕ್ಸಾಂಪಲ್ ನಾವು ನೋಡಿದಾಗ 11.1 ಪ್ಲಸ್ 11.11 ಪ್ಲಸ್ 11.111 ಈ ರೀತಿಯಾಗಿ ಕೊಟ್ಟಾಗ ನಾವು ಒಂದ್ರ ಕೆಳಗೆ ಒಂದು ಹಾಕೊಳ್ಳೋದನ್ನ ನಾವು ಸರಿಯಾಗಿ ನೋಡಿ ಹಾಕೊಂಡಾಗ ಕೂಡ್ಸೋದು ಸುಲಭ ಆಗುತ್ತೆ. ಈಗ ಹಾಕೋಣ 11.1 11.1 ನೆಕ್ಸ್ಟ್ 11.11 11.11 ಅಂದ್ರೆ ದಶಮಾಂಶ ಬಿಂದು ಕೆಳಗಡೆ ದಶಮಾಂಶ ಬಿಂದು ಬಂದಿರಬೇಕು. 11.111 11.111 ಈಗ ಕೂಡಿಸಿದಾಗ 1ಕ್ಕೆ 1 1 1 2 1 1 1 3 ಬಿಂದಿಗೆ ಬಿಂದು 3 3 33.31. ಸುಲಭವಾಗಿ ನಾವು ಒಂದ್ರ ಕಡೆ ಒಂದು ಹಾಕೊಂಡಾಗ ಸುಲಭವಾಗಿ ನಮಗೆ ಸಿಗುತ್ತೆ. ಇದು ಏನಪ್ಪಾ ವೆರಿ ಇಂಪಾರ್ಟೆಂಟ್ ಏನಂದ್ರೆ ದಶಮಾಂಶ ಬಿಂದು ಕೆಳಗಡೆ ದಶಮಾಂಶ ಬಿಂದು ಬಂದಿರಬೇಕು. ನೆಕ್ಸ್ಟ್ 4ನೇ ಎಕ್ಸಾಂಪಲ್ ನಾವು ನೋಡಿದಾಗ ಇಲ್ಲಿ ಏನಿದೆ 7 ಬರ್ಕೊಂತೀವಿ. ನೆಕ್ಸ್ಟ್ 7.07 ಇಲ್ಲಿ ದಶಮಾಂಶ ಬಿಂದು ಇಲ್ಲ, ಹೇಗೆ ಮಾಡಬೇಕು? ಓನ್ಲಿ 7 ಕೊಟ್ಟಿದ್ದಾರೆ ಅಂದ್ರೆ ದಶಮಾಂಶ ಬಿಂದು ಇಲ್ಲಿ 7 ಅಂತಂದಾಗ 7 ಅಂತ ಕೊಟ್ಟಿದಾಗ ಇದು ಬಿಡಿ ಸ್ಥಾನದಲ್ಲಿ ಇರುತ್ತೆ. ಬಿಡಿ ಸ್ಥಾನ ಆದ್ಮೇಲೆ ದಶಮಾಂಶ ಸ್ಥಾನಗಳು ಬರ್ತವೆ. ಆದ್ರಿಂದ ನಾವು ಇಲ್ಲಿ ಏನಿಲ್ಲ ಅಂದ್ರೂ ಕೂಡ 0.0 ನಾವು ಹಾಕೋಬಹುದು, ಬಿಂದು 0 ನಾವು ಹಾಕಬಹುದು. 7.0. ಈಗ ನೆಕ್ಸ್ಟ್ ನಾವು ಈ ಸಂಖ್ಯೆ ಬರ್ಕೊಂಡಾಗ 7.07 ನೆಕ್ಸ್ಟ್ ಈ ಸಂಖ್ಯೆ ಹಾಕೊಂಡಾಗ
ಇಲ್ಲಿ 70 ಇದೆ. 70 ಇದೆ ಅಂದ್ರೆ ಬಿಂದು ಕೆಳಗೆ ಬಿಂದು ಬಿಂದು ಕೆಳಗೆ ಬಿಂದು ಹಾಕೊಂಡಾಗ 0 ಬಿಡಿ ಸ್ಥಾನದಲ್ಲಿ 0 ಇದೆ, ಹತ್ತರ ಸ್ಥಾನದಲ್ಲಿ 7 ಇದೆ. ಈ ತರ ನಾವು ಹಾಕೋಬೇಕು. ನೆಕ್ಸ್ಟ್ 7 ರೈಟ್. ಈಗ ನಾವು 3 ಸಂಖ್ಯೆನ ಸರಿಯಾಗಿ ಹಾಕೊಂಡ್ವಿ. ಇಲ್ಲಿ 7 ಇದೆ, 7 ಬಿಂದು ನಾವು 0 ಹಾಕೋಬಹುದು, ಏನ್ ತೊಂದರೆ ಇಲ್ಲ. 7.07 7.07 ಇಲ್ಲಿ 70.7 70.7 ದಶಮಾಂಶ ಬಿಂದುಗಳು ನೀಟಾಗಿ ಬಂದಿರಬೇಕು. ಈಗ ನಾವು ಕೂಡ್ಸೋಣ. 7ಕ್ಕೆ 7 0007 7 ಬಿಂದು 7 14ಕ್ಕೆ 4 ದಶಕ 1 7 1 8. ಉತ್ತರ ಏನಪ್ಪಾ ಅಂದ್ರೆ 84.77 84.77. ಈ ತರ ನಾವು ದಶಮಾಂಶ ಬಿಂದು ಕಡೆಗೆ ದಶಮಾಂಶ ಬಿಂದು ಬರೋ ಹಾಕೊಂಡು ನೀಟಾಗಿ ನಾವು ಲೆಕ್ಕವನ್ನ ಮಾಡಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದಶಮಾಂಶಗಳ ವ್ಯವಕಲನದ ಬಗ್ಗೆ ತಿಳ್ಕೊಳ್ಳೋಣ.